1975 ಜೂನ್ 25 ರಾತ್ರಿ ಹೇರಲಾದ ತುರ್ತು ಪರಿಸ್ಥಿತಿಯು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ ಎಂದು ನೆನಪಿಸಿಕೊಳ್ಳಲ್ಪಡುತ್ತದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ದೇಶದಲ್ಲಿ ಚುನಾವಣೆಗಳನ್ನು ಮುಂದೂಡಲಾಯಿತು ಮತ್ತು ಸರ್ಕಾರವು ದೇಶದಲ್ಲಿ ನಾಗರಿಕರ ಹಕ್ಕುಗಳನ್ನು ನಿರ್ಬಂಧಿಸಿತು. ಇಂದಿರಾ ಗಾಂಧಿಯವರು 1971 ಲೋಕಸಭಾ ಚುನಾವಣೆಯಲ್ಲಿ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು. ಚುನಾವಣೆಯಲ್ಲಿ ತಮ್ಮ ಪ್ರತಿಸ್ಪರ್ಧಿ ರಾಜನಾರಾಯಣ್ ಅವರನ್ನು ಸೋಲಿಸಿದ್ದರು. ಸೋತ ನಂತರ ರಾಜನಾರಾಯಣ್ ಅವರು ಚುನಾವಣಾ ಫಲಿತಾಂಶವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. 1975 ಜೂನ್ 12 ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ಅವರು ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ರದ್ದುಗೊಳಿಸಿದರು ಮತ್ತು ಮುಂದಿನ 6 ವರ್ಷಗಳವರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಅವರನ್ನು ನಿಷೇಧಿಸಿದರು. ಜಸ್ಟಿಸ್ ಸಿನ್ಹಾ ಅವರ ತೀರ್ಪಿನಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮದಲ್ಲಿ ತಪ್ಪಿತಸ್ಥರೆಂದು ಸಾಬೀತಾಗಿದೆ ಎಂದು ಹೇಳಲಾಗಿತ್ತು. ಇದರೊಂದಿಗೆ ಅವರ ಪ್ರತಿಸ್ಪರ್ಧಿ ರಾಜನಾರಾಯಣ್ ವಿಜಯಿ ಎಂದು ಘೋಷಿಸಲಾಯಿತು. ಇದಾದ ಬಳಿಕ ಇಂದಿರಾ ಗಾಂಧಿಯವರು ಜೂನ್ 23 ಸುಪ್ರೀಂ ಕೋರ್ಟ್ನಲ್ಲಿ ಈ ನಿರ್ಧಾರವನ್ನು ತಡೆಹಿಡಿಯುವಂತೆ ಅರ್ಜಿ ಸಲ್ಲಿಸಿದ್ದರು. ಆದರೆ ಅಲ್ಲಿಯೂ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿಯಲಾಯಿತು. ಆದರೆ ಇಂದಿರಾ ಗಾಂಧಿಯವರು ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯಬಹುದು ಮತ್ತು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಬಹುದು, ಆದರೆ ಅವರಿಗೆ ಮತದಾನದ ಹಕ್ಕು ಇರುವುದಿಲ್ಲ ಎಂದು ಹೇಳಲಾಯಿತು. ನಂತರ 1975 ಜೂನ್ 25 ರಾತ್ರಿ ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಇಂದಿರಾ ಗಾಂಧಿಯವರ ಆದೇಶದ ಮೇರೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು. ಸುಚೇತಾ ಕೃಪಲಾನಿ ಅವರು 1908 ಜೂನ್ 25 ಹರಿಯಾಣದ ಅಂಬಾಲದಲ್ಲಿ ಜನಿಸಿದರು. ಸುಚೇತಾ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ. 1963 ಸುಚೇತಾ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹುದ್ದೆಯನ್ನು ವಹಿಸಿಕೊಂಡರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ನಾಯಕ ಜೆ.ಬಿ. ಕೃಪಲಾನಿ ಅವರನ್ನು ತಮ್ಮ 28ನೇ ವಯಸ್ಸಿನಲ್ಲಿ ವಿವಾಹವಾದರು. ಮದುವೆಯ ನಂತರ ಸುಚೇತಾ ಕೂಡ ರಾಜಕೀಯದಲ್ಲಿ ಸಕ್ರಿಯರಾದರು. 1940 ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಿಳಾ ವಿಭಾಗವಾದ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು. 1942 ಅವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದಕ್ಕಾಗಿ 1 ವರ್ಷ ಜೈಲು ಸೇರಬೇಕಾಯಿತು. 1946 ಅವರು ಸಂವಿಧಾನ ಸಭೆಯ ಸದಸ್ಯರಾಗಿ ಆಯ್ಕೆಯಾದರು. 1949 ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಪ್ರತಿನಿಧಿಯಾಗಿ ಆಯ್ಕೆಯಾದರು. ಭಾರತ ಸ್ವತಂತ್ರವಾದ ನಂತರ ಅವರು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಟ್ಟರು ಮತ್ತು ತಮ್ಮದೇ ಆದ ಕಿಸಾನ್ ಮಜ್ದೂರ್ ಪ್ರಜಾಪಕ್ಷವನ್ನು ಸ್ಥಾಪಿಸಿದರು. ನವದೆಹಲಿಯಿಂದ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ಸಂಸದರಾದರು. ಸುಚೇತಾ ಕೃಪಲಾನಿ 1974 ಡಿಸೆಂಬರ್ 1 ನವದೆಹಲಿಯಲ್ಲಿ ಕೊನೆಯುಸಿರೆಳೆದರು. 1983 ಜೂನ್ 25 ಇಂಗ್ಲೆಂಡ್ನಲ್ಲಿ ನಡೆದ ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ಅನ್ನು ಸೋಲಿಸುವ ಮೂಲಕ ಭಾರತವು ತನ್ನ ಮೊದಲ ವಿಶ್ವಕಪ್ ಗೆದ್ದಿತು. ಈ ಐತಿಹಾಸಿಕ ಪಂದ್ಯದಲ್ಲಿ ಭಾರತ ಕ್ರಿಕೆಟ್ ತಂಡದ ನಾಯಕ ಕಪಿಲ್ ದೇವ್ ಆಗಿದ್ದರು. ಅಂತಿಮ ಪಂದ್ಯವನ್ನು 1983 ಜೂನ್ 25 ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಆಡಲಾಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 183 ರನ್ ಗಳಿಸಿತ್ತು. ಇದರಲ್ಲಿ ನಾಯಕ ಕಪಿಲ್ ದೇವ್ 175 ರನ್ಗಳ ನಿರ್ಣಾಯಕ ಇನ್ನಿಂಗ್ಸ್ ಆಡಿದ್ದರು. ಅದೇ ಸಮಯದಲ್ಲಿ ಭಾರತದ ಬೌಲರ್ಗಳು ವೆಸ್ಟ್ ಇಂಡೀಸ್ ತಂಡವನ್ನು 140 ರನ್ಗಳಿಗೆ ಆಲ್ಔಟ್ ಮಾಡಿ 43 ರನ್ಗಳಿಂದ ಪಂದ್ಯವನ್ನು ಗೆದ್ದರು. ಈ ಗೆಲುವಿನೊಂದಿಗೆ ಭಾರತವು ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಮತ್ತು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ದಾಖಲೆ ಬರೆಯಿತು. ಆದರೆ ಪಂದ್ಯದ ಆರಂಭದಲ್ಲಿ ಭಾರತ ತಂಡದ ಪ್ರದರ್ಶನ ಉತ್ತಮವಾಗಿರಲಿಲ್ಲ ಎನ್ನಲಾಗಿದೆ. ಭಾರತ ತಂಡ ವಿಜಯಿಯಾಗುತ್ತದೆ ಎಂದು ಯಾರೂ ನಿರೀಕ್ಷಿಸಿರಲಿಲ್ಲ. ಕಾರಣವೆಂದರೆ 1983 ವಿಶ್ವಕಪ್ನ ಯಶಸ್ಸಿನ ಮೊದಲು ಭಾರತ ತಂಡವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಪ್ರಮುಖ ಯಶಸ್ಸನ್ನು ಸಾಧಿಸಿರಲಿಲ್ಲ. ಆದರೆ ಈ ಪಂದ್ಯದಲ್ಲಿ ಭಾರತ ತಂಡ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆ ಬರೆಯಿತು. 1947 ಜೂನ್ 25 ಆನೆ ಫ್ರಾಂಕ್ ಅವರ ಡೈರಿಯನ್ನು ಮೊದಲ ಬಾರಿಗೆ ದಿ ಸೀಕ್ರೆಟ್ ಅನೆಕ್ಸ್ ಶೀರ್ಷಿಕೆಯೊಂದಿಗೆ ಪ್ರಕಟಿಸಲಾಯಿತು. ಆನೆ ಫ್ರಾಂಕ್ನ ಪೂರ್ಣ ಹೆಸರು ಅನ್ನೆಲೀಸ್ ಮೇರಿ ಫ್ರಾಂಕ್. ಅವರು 2ನೇ ಮಹಾಯುದ್ಧದ ಸಮಯದಲ್ಲಿ ಹತ್ಯಾಕಾಂಡಕ್ಕೆ ಬಲಿಯಾದ ಹದಿಹರೆಯದವರಾಗಿದ್ದರು. ಅವರು 1929 ಜೂನ್ 12 ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಜನಿಸಿದರು. ಹಿಟ್ಲರ್ ಮತ್ತು ನಾಜಿಗಳಿಂದ ತಪ್ಪಿಸಿಕೊಳ್ಳಲು ಅವರು ಮತ್ತು ಅವರ ಇಡೀ ಕುಟುಂಬವು 1940
1934ರಲ್ಲಿ ಆಮ್ಸ್ಟರ್ಡ್ಯಾಮ್ಗೆ ಸ್ಥಳಾಂತರಗೊಂಡಿತು. ಅಲ್ಲಿ ಅವರು ತಂದೆ ಒಟ್ಟೋ ಫ್ರಾಂಕ್ ಅವರ ಕಚೇರಿಯಲ್ಲಿ ನಿರ್ಮಿಸಲಾದ ರಹಸ್ಯ ಅನೆಕ್ಸ್ನಲ್ಲಿ ವಾಸಿಸುತ್ತಿದ್ದರು. ಸುಮಾರು 2 ವರ್ಷಗಳ ಕಾಲ ಅಲ್ಲಿ ಅಡಗಿಕೊಂಡು ಅನೆ ಡೈರಿ ಬರೆದರು. 1944ರ ಆಗಸ್ಟ್ 4ರಂದು ಸೀಕ್ರೆಟ್ ಅನೆಕ್ಸ್ ಮೇಲೆ ಜರ್ಮನ್ ಪೊಲೀಸರು ದಾಳಿ ಮಾಡಿದರು. ಅದರ ನಂತರ ಅನೆ ಫ್ರಾಂಕ್ 15ನೇ ವಯಸ್ಸಿನಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ನಿಧನರಾದರು. ಅವರ ಮರಣದ ನಂತರ ಆಕೆಯ ತಂದೆ ಡಚ್ನಲ್ಲಿ ಮೊದಲ ಬಾರಿಗೆ ಅವರ ಡೈರಿಯನ್ನು ಪ್ರಕಟಿಸಿದರು. ನಂತರ 1952ರಲ್ಲಿ ಇದು ದ ಡೈರಿ ಆಫ್ ಎ ಯಂಗ್ ಗರ್ಲ್ ಎಂದು ಪ್ರಕಟವಾಯಿತು. ಅನೆ ಫ್ರಾಂಕ್ ಅವರ ಈ ಪುಸ್ತಕವು ದಿನಚರಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಓದಿದ ಪುಸ್ತಕಗಳಲ್ಲಿ ಒಂದಾಗಿದೆ. ಇದನ್ನು 70ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಿಸಲಾಗಿದೆ ಮತ್ತು ಇದರ 30 ದಶಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಮಾರಾಟವಾಗಿವೆ. ಮೈಕೆಲ್ ಜಾಕ್ಸನ್ ಅವರು 2009ರ ಜೂನ್ 25ರಂದು ನಿಧನರಾದರು. ಅವರು ಪ್ರಮುಖ ಅಮೆರಿಕನ್ ಗಾಯಕ, ಗೀತರಚನೆಕಾರ ಮತ್ತು ನೃತ್ಯಕಾರರಾಗಿದ್ದರು. ಮೈಕೆಲ್ ಜಾಕ್ಸನ್ 50ನೇ ವಯಸ್ಸಿನಲ್ಲಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿರುವ ಅವರ ಮನೆಯಲ್ಲಿ ನಿಧನರಾದರು. ಮೈಕೆಲ್ ಜಾಕ್ಸನ್ 1958ರ ಆಗಸ್ಟ್ 29ರಂದು ಜನಿಸಿದರು. 5ನೇ ವಯಸ್ಸಿನಲ್ಲಿಯೇ ಗಾಯನ ಲೋಕಕ್ಕೆ ಕಾಲಿಟ್ಟರು. ಅವರು 11ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಮನ್ನಣೆ ಪಡೆದರು ಮತ್ತು ಕ್ರಮೇಣ ಅವರು ಜಾಗತಿಕವಾಗಿ ಪ್ರಸಿದ್ಧರಾದರು. ಇದೇ ಕಾರಣಕ್ಕೆ ಅವರ ಸಾವು ಪ್ರಪಂಚದಾದ್ಯಂತ ಜನರನ್ನು ಬೆಚ್ಚಿ ಬೀಳಿಸಿತು. ಮೈಕೆಲ್ ಜಾಕ್ಸನ್ ಸಾವು ಸಹಜವಲ್ಲ, ಕೊಲೆ ಎಂದು ಹೇಳಲಾಗುತ್ತದೆ. ಮೈಕೆಲ್ ಜಾಕ್ಸನ್ ಅವರ ಮರಣದ ನಂತರ ಅವರ ವೈಯಕ್ತಿಕ ವೈದ್ಯರನ್ನು ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು ಅವರು ಕೆಲವು ವರ್ಷಗಳನ್ನು ಜೈಲಿನಲ್ಲಿ ಕಳೆಯಬೇಕಾಯಿತು. ಅವರ ವೈದ್ಯರು ಮೈಕೆಲ್ ಜಾಕ್ಸನ್ಗೆ ಹೃದಯ ಔಷಧಿ ಪ್ರೊಪೋಫೋಲ್ನ ಮಿತಿಮೀರಿದ ಪ್ರಮಾಣವನ್ನು ನೀಡಿದರು ಎಂದು ಅನೇಕ ವರದಿಗಳು ಹೇಳುತ್ತವೆ. ಇದರಿಂದಾಗಿ ಅವರ ಹೃದಯವು ಕೆಲಸ ಮಾಡುವುದನ್ನು ನಿಲ್ಲಿಸಿತು ಮತ್ತು ಅವರು ಕೊನೆಯುಸಿರೆಳೆದರು.